ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ನಿರೂಪಣೆ ಹಾಗೂ ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿಯ ಕವನಗಳನ್ನು ನಾವು ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರೂ ತಪ್ಪದೆ ಈ ಒಂದು ವಿಡಿಯೋನ ನೋಡಿ, ಇಷ್ಟವಾದರೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ತಂದಿದೆ. ಸಂವಿಧಾನದ ಘನತೆಯ ಸಾರಲು ಕಾನೂನಿನ ಕಣ್ಣಿಗೆ ಎಲ್ಲರೂ ಒಂದೇ. ಹದ್ದು ಮೀರಿದರೆ ಕಠಿಣ ನಿಯಮವಿದೆ. ಸಮಾನತೆಯ ಸಹಬಾಳ್ವೆಯಲ್ಲಿ ದೇಶದ ಪ್ರಗತಿಯೂ ಸಾಗುತ್ತಿದೆ. ದೇಶದೇಳಿಗೆ ಕಾಣುತ್ತಿದೆ ಎಂದು ಹೇಳುತ್ತಾ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಅಂಥೇಳಿ ನಾವು ಹೇಳಬೇಕು. ಹೇಳಾದ ನಂತರ ಅತಿಥಿ ದೇವೋ ಭವವೆಂಬ ನಾಣ್ಣುಡಿಯಂತೆ ಇದೀಗ ನಮ್ಮ ಈ ದಿನದ ವಿಶೇಷ ಅತಿಥಿಗಳನ್ನು ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ ಅಂಥೇಳಿ ಹೇಳಬೇಕು. ಹೇಳಾದ ನಂತರ ಅತಿಥಿ ಮಹೋದಯರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು. ಹೇಳಾದ ನಂತರ ಕಾರ್ಯಕ್ರಮದ ಮೊದಲ ಘಟ್ಟ ಪೂಜಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಶಿಕ್ಷಕಿಯರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು ಸ್ನೇಹಿತರೆ. ನೋಡಿ, ಹೇಳಾದ ನಂತರ ನಾವಲ್ಲಿ ಮೊದಲು ಪೂಜೆ ಮಾಡ್ತಾ ಇರ್ತಾರಲ್ಲ, ಆವಾಗ ನಾವು ಈ ರೀತಿಯಾಗಿ ಹೇಳಿದರೆ ತುಂಬ ಸೂಕ್ತವಾಗುತ್ತೆ ಅಂತ ಅನಿಸುತ್ತೆ ಸ್ನೇಹಿತರೆ. ನೋಡಿ ಹೇಳ್ತೀನಿ ನಾನು. ಇಂದು ನಾವು ಎಲ್ಲರೂ ಹೆಮ್ಮೆಯಿಂದ ಆಚರಿಸುತ್ತಿರುವುದು ನಮ್ಮ ದೇಶದ 77ನೇ ಗಣರಾಜ್ಯೋತ್ಸವ. 1950ರ ಜನವರಿ 26ರಂದು ಭಾರತವು ತನ್ನದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡು ಸ್ವತಂತ್ರ ಮತ್ತು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಪ್ರಪಂಚದ ಮುಂದೆ ನಿಂತಿತು. ಈ ದಿನ ನಮ್ಮ ದೇಶದ ಸಾರ್ವಭೌಮತೆ, ಏಕತೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಸಂಕೇತವಾಗಿದೆ. ನಮ್ಮ ಸಂವಿಧಾನವು ನಮಗೆ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಭ್ರಾತೃತ್ವ ಎಂಬ ಮಹತ್ವದ ಹಕ್ಕುಗಳನ್ನು ನೀಡಿದೆ. ಇವು ಕೇವಲ ಮಾತುಗಳಲ್ಲ, ನಮ್ಮ ಜೀವನದಲ್ಲಿ ಅನುಸರಿಸಬೇಕಾದ ಮೌಲ್ಯಗಳು. ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಅವರಂತಹ ಮಹಾನ್ ನಾಯಕರ ತ್ಯಾಗದಿಂದಲೇ ಇಂದು ನಾವು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ. ಅವರ ಕನಸಿನ ಭಾರತವನ್ನು ಕಟ್ಟುವುದು ನಮ್ಮೆಲ್ಲರ ಕರ್ತವ್ಯ. ನಾವು ಯುವಜನತೆಯ ಶಿಕ್ಷಣ, ಶಿಸ್ತು, ದೇಶಪ್ರೇಮ ಮತ್ತು ಸತ್ಯನಿಷ್ಠೆಯಿಂದ ಮುಂದೆ ಸಾಗಿದರೆ ಭಾರತವು ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಲು ಮುಂದಾಳತ್ವವನ್ನು ವಹಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹಾಗೂ ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ BR ಅಂಬೇಡ್ಕರವರ ಭಾವಚಿತ್ರಕ್ಕೆ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪೂಜೆಯನ್ನು ಮಾಡಿದಂತಹ ಶಿಕ್ಷಕಿಯರಿಗೂ ಹಾಗೂ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಮನಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂಥೇಳಿ ನಾವು ಹೇಳಬೇಕು ಸ್ನೇಹಿತರೆ. ಅವರು ಪೂಜೆ ಮಾಡುವಂಥ ಸಮಯದಲ್ಲಿ ನಾವು ಸುಮ್ಮನೆ ಇದ್ದರೆ ಚೆಂದ ಅನಿಸೋದಿಲ್ಲ. ಅದಕ್ಕೆ ಈ ರೀತಿಯಾಗಿ ನಾವು ಸಂವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ನೀಡಿದರೆ ತುಂಬ ಒಳ್ಳೆಯದು. ಮುಂದಿನ ಕಾರ್ಯಕ್ರಮ ಧ್ವಜಾರೋಹಣ ಕಾರ್ಯಕ್ರಮ ಸ್ನೇಹಿತರೆ. ಆ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಕವನವನ್ನು ಹೇಳ್ಬೋದು ಸ್ನೇಹಿತರೆ. ಭವ್ಯ ಭಾರತದ ಪ್ರಜೆಗಳ ಸ್ವಾತಂತ್ರ್ಯದ ಸುವರ್ಣ ಧ್ವಜ ರವಿಯಂತೆ ರಾರಾಜಿಸುತ್ತಾ ವಿಶ್ವ ಭೂಪಟದಿ ಮೆರೆಯುತ್ತಿರುವುದು ನಮ್ಮ ಸಂವಿಧಾನ. ಕಾರ್ಯಕ್ರಮದ ಮುಂದಿನ ಘಟ್ಟ ಧ್ವಜಾರೋಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡ್ಯಾಶ್ರವರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು ಸ್ನೇಹಿತರೆ. ಹೇಳಾದ ನಂತರ ನೋಡಿ, ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಾದ ನಂತರ ನಾವು ಈ ರೀತಿಯಾಗಿ ಹೇಳಬೇಕು. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಶ್ರೀಯುತರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಮನಪೂರ್ವಕವಾದಂತಹ ಧನ್ಯವಾದಗಳನ್ನು ನಾವು ತಿಳಿಸಲೇಬೇಕಾಗುತ್ತೆ ಸ್ನೇಹಿತರೆ. ತಿಳಿಸಿ ಆದ ನಂತರ ನಾವು ಕಾರ್ಯಕ್ರಮದ ಮುಂದಿನ ಘಟ್ಟ ಪ್ರಾರ್ಥನಾ ಗೀತೆ. ನೋಡ್ರಿ, ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯಿಂದ ನಾವು ಪ್ರಾರಂಭಿಸಬೇಕು. ಆವಾಗ ನಾವು ಹೇಳುವಂಥ ಕವನ ಈ ರೀತಿಯಾಗಿ ಹೇಳಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ಹೇಳಿದರೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಬರೆದಿದ್ದೀನಿ. ಪ್ರಾರ್ಥನೆಯ ಕೂಗು ದೂರದಲ್ಲೆಲ್ಲೋ ಇರುವ ದೈವದ ಕಿವಿಗೆ ತಲುಪುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಮನದೊಳಗಿನ ಆತ್ಮದ ಸ್ವರೂಪದ ಭಗವಂತನಿಗೆ ಮುಟ್ಟುತ್ತದೆ ಎಂದು ಹೇಳುತ್ತಾ
ತಮ್ಮ ಪ್ರಾರ್ಥನೆಯನ್ನು ಗೀತೆಯ ಮೂಲಕ ಹಾಡಲು ಬರುತ್ತಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿಯಾದ ಡ್ಯಾಶ್ ಡ್ಯಾಶ್ ರವರು ಹಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು ಸ್ನೇಹಿತರೆ. ನೋಡಿ, ನಾನು ಬರೆದಿದ್ದೀನಿ. ಹೇಳಿ ಆದ ನಂತರ ಅವರು ಹಾಡನ್ನು ಹಾಡಿ ಆದ ನಂತರ ಮಧುರವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡುವುದರ ಮೂಲಕ ಎಲ್ಲರನ್ನೂ ಭಕ್ತಿಯಲ್ಲಿ ಮಗ್ನರನ್ನಾಗಿಸಿದ ಮಿಸ್ ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ಹೇಳಬೇಕು ಸ್ನೇಹಿತರೆ. ಹೇಳಾದ ನಂತರ ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ ಭಾಷಣ. ಅದನ್ನು ಕೂಡ ನಾವು ಒಂದು ಕವನದ ಮೂಲಕ ಪ್ರಾರಂಭಿಸಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು ಬರೆದಿದ್ದೀನಿ ಕವನ. ಸೂರ್ಯನ ಆಗಮನದಿಂದ ಪ್ರಕೃತಿಗೆ ಸಂತೋಷ ತರುತ್ತದೆ. ಸೂರ್ಯನ ಆಗಮನ ಪ್ರಕೃತಿಗೆ ಸಂತೋಷ ತರುತ್ತದೆ. ಮಳೆಯ ಆಗಮ ರೈತರ ಮೊಗದಲ್ಲಿ ಮಂದಹಾಸ ತರುತ್ತದೆ. ಶಿಕ್ಷಕರ ಆಗಮನ ಮಕ್ಕಳ ಉತ್ಸಾಹಕ್ಕೆ ಸ್ಫೂರ್ತಿ ತರುತ್ತದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳ ಆಗಮನವೇ ಶೋಭೆ ತರುತ್ತದೆ ಅಂಥೇಳಿ ಕವನ ಹೇಳಬೇಕು ಸ್ನೇಹಿತರೆ. ಹೇಳಿದ್ದೀನಿ. ಅಂತಹ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ಶ್ರೀಮತಿ ಡ್ಯಾಶ್ ಡ್ಯಾಶ್ ಅವರನ್ನು ನಾನು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು ಸ್ನೇಹಿತರೆ. ಹೇಳಾದ ನಂತರ ಅತಿಥಿಗಳನ್ನು, ಪಾಲಕರನ್ನು, ಶಾಲಾ ಸಿಬ್ಬಂದಿಗಳನ್ನು ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳನ್ನು ಸ್ವಾಗತಿಸಿದ ಮಿಸ್ ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ತಿಳಿಸ್ಬೇಕು ಸ್ನೇಹಿತರೆ. ತಿಳಿಸಾದ ನಂತರ ಕಾರ್ಯಕ್ರಮದ ಮುಂದಿನ ಘಟ್ಟ ಅತಿಥಿಗಳಿಂದ ಭಾಷಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಕವನ ಬರೆದಿದ್ದೀನಿ ನಾನು. ಶಿಕ್ಷಣ ಪಡೆಯುವುದು ಪ್ರತಿಯೊಬ್ಬ ಮಗುವಿನ ಜನ್ಮಸಿದ್ಧ ಹಕ್ಕು. ಆಳ್ವಿಕೆ ಮಾಡುವುದು ರಾಜ್ಯ ಪರಂಪರೆಯ ಹಕ್ಕು. ರಾಜ್ಯರಂತೆ ನಮ್ಮ ತಾಲೂಕನ್ನು ಸತತವಾಗಿ ಉತ್ತಮವಾಗಿ ಆಳ್ವಿಕೆ ಮಾಡುತ್ತಿರುವ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಶ್ರೀಯುತ ಸನ್ಮಾನ್ಯ ಶ್ರೀ ಡ್ಯಾಶ್ ಡ್ಯಾಶ್ ಸರ್ ಅವರು ಗಣರಾಜ್ಯೋತ್ಸವದ ಕುರಿತು 4 ಅನಿಸಿಕೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ನೀವು ಕೂಡ ಹೇಳ್ಬೋದು. ಹೇಳಾದ ನಂತರ ಸಮಾನತೆ, ಭ್ರಾತೃತ್ವ, ಜಾತ್ಯತೀತತೆ ನಂಬಿದ ಬಹುಜೀವಿಗಳ ಪೊರೆಯುತ್ತಿರುವ ಕರುಣಾಮಯಿ ಅಮ್ಮನ ಪ್ರತಿರೂಪವೇ ನಮ್ಮ ಸಂವಿಧಾನ. ಅಂತಹ ಸಂವಿಧಾನದ ಮಹತ್ವವನ್ನು ತಿಳಿಸಿರುವ ಶ್ರೀಯುತರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಬೇಕು ಸ್ನೇಹಿತರೆ. ಹೇಳಾದ ನಂತರ ಶಿಕ್ಷಕಿಯರಿಂದ ಭಾಷಣ. ಅಲ್ಲಿ ಕೂಡ ಒಂದು ಕವನವನ್ನು ಬರೆದಿದ್ದೀನಿ ನೋಡಿ. ಅಖಂಡ ಭಾರತದ ಕೋಟಿ ಕೋಟಿ ಪ್ರಜೆಗಳಿಗೂ ದೇಶದ ಜವಾಬ್ದಾರಿಯನ್ನು ಅಧಿಕೃತವಾಗಿ ನೆನಪು ಮಾಡುವ ಶುಭ ದಿನವೇ ಗಣರಾಜ್ಯೋತ್ಸವ ದಿನ. ಈ ದಿನದಂದು ಗಣರಾಜ್ಯೋತ್ಸವದ ಕುರಿತು 4 ಅನಿಸಿಕೆಗಳನ್ನು ತಿಳಿಸಬೇಕೆಂದು ಶ್ರೀಮತಿ ಡ್ಯಾಶ್ ಡ್ಯಾಶ್ ಮಿಸ್ ರವರನ್ನು ಕೇಳಿಕೊಳ್ಳುತ್ತೇನೆ ಅಂತ ಹೇಳಬೇಕು ಸ್ನೇಹಿತರೆ. ಅವರು ಸ್ಪೀಚನ್ನು ಮಾಡ್ತಾರೆ, ಭಾಷಣವನ್ನು ಮಾಡ್ತಾರೆ. ಮಾಡಾದ ನಂತರ ಸಂವಿಧಾನ ಜಾರಿಗೆ ಬಂದ ಬಗ್ಗೆ ಹಾಗೂ ಸಂವಿಧಾನದ ಮಹತ್ವವನ್ನು ತಿಳಿಸಿದಂತಹ ಮಿಸ್ ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂಥೇಳಿ ನಾವು ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಾನು ಪ್ರತಿಯೊಂದು ಹಂತಕ್ಕೂ ಒಂದೊಂದು ಕವನಗಳನ್ನು ಬರೆದಿದ್ದೀನಿ. ನೋಡಿ, ವಿದ್ಯಾರ್ಥಿಗಳ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಕವನಗಳನ್ನು ನಾವು ಹೇಳ್ಬೋದು ಅನ್ನೋದನ್ನು ಕೂಡ ನಾನು ಬರೆದಿದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಅಧ್ಯಕ್ಷರ ಭಾಷಣವನ್ನು ಮಾಡಬೇಕಾದಂಥ ಸಮಯದಲ್ಲಿ ಕೂಡ ನಾವು ಯಾವ ರೀತಿಯ ಕವನಗಳನ್ನು ವಾಚನ ಮಾಡ್ಬೋದು ಅನ್ನೋದನ್ನು ಬರೆದಿದ್ದೀನಿ. ಓದ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಘಟ್ಟ, ಕಾರ್ಯಕ್ರಮದ ಮುಂದಿನ ಘಟ್ಟ ಬಹುಮಾನ ವಿತರಣಾ ಕಾರ್ಯಕ್ರಮ. ಮನುಷ್ಯನ ಮಾನಸಿಕ ಸ್ಥಿತಿ ಸ್ಥಿರವಾಗಿರಬೇಕಾದರೆ ಮನಸ್ಸು ನಿರ್ಮಲ ಮತ್ತು ನಿಶ್ಚಲ ಸ್ಥಿತಿಯಲ್ಲಿರಬೇಕು. ಹಾಗೆಯೇ ದೈಹಿಕ ಬಲ ದೃಢವಾಗಿರಬೇಕು. ಮಾಂಸಖಂಡಗಳು ದಷ್ಟಪುಷ್ಟವಾಗಿರಬೇಕು. ಇವೆರಡೂ ಬಲಾಬಲಗಳು ಸೇರಿದರೆ ಗೆಲುವು ಶತಸಿದ್ಧ ಎಂದು ಹೇಳುತ್ತಾ ಗಣರಾಜ್ಯೋತ್ಸವದ ಅಂಗವಾಗಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಅದರಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮಿಸ್ರಾದಂತಹ ಡ್ಯಾಶ್ ಡ್ಯಾಶ್ ಅವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು ಸ್ನೇಹಿತರೆ. ಹೇಳಾದ ನಂತರ ಬಹುಮಾನ ವಿತರಣೆ ಮಾಡ್ತಾರೆ. ವಿತರಣೆ ಮಾಡಾದ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಮಿಸ್ ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅಂತೇಳಿ ಹೇಳಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಂದಿನ ಘಟ್ಟ ಮನೋರಂಜನಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ಬರೆದಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣಾ ಕಾರ್ಯಕ್ರಮ. ನೋಡಿ ಸ್ನೇಹಿತರೆ, ವಂದನಾರ್ಪಣಾ ಕಾರ್ಯಕ್ರಮವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ಬರೆದಿದ್ದೀನಿ. ನೋಡಿ, ಇದನ್ನು ನೀವು ಓದ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಆದಷ್ಟು ಜನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಮೈಲಿಂಗ್. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ.